ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅರಮನೆ ನಗರದ ಮೈಸೂರು ಮಹಾದೇವ ಸ್ವಾಮಿ. ವಿಡಿಯೋ ನೋಡುವವರು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ಇತ್ತೀಚೆಗೆ ನಮ್ಮ ಅಂಚೆ ಗ್ರಾಮದಲ್ಲಿ ಕಾವೇರಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಶಿಬಿರದಲ್ಲಿ ನಮ್ಮ ಗ್ರಾಮದ ನೂರಾರು ಜನರು ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಉಚಿತವಾಗಿ ತಪಾಸಣೆ ಮಾಡಿಸಿಕೊಂಡರು. ವೈದ್ಯರು ಪ್ರತಿಯೊಬ್ಬರನ್ನು ತುಂಬ ಆತ್ಮೀಯವಾಗಿ, ತಾಳ್ಮೆಯಿಂದ ಮತ್ತು ಗೌರವದಿಂದ ಪರೀಕ್ಷಿಸಿ ಅಗತ್ಯ ಸಲಹೆಗಳನ್ನು ನೀಡಿದರು. ಇಂತಹ ಸೇವೆ ಮನೋಭಾವದಿಂದ ನಮ್ಮ ಗ್ರಾಮಕ್ಕೆ ಬಂದು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ ಕಾವೇರಿ ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮವನ್ನು ಆತ್ಮೀಯವಾಗಿ ಸ್ವಾಗತಿಸಿ ಯಶಸ್ವಿಗೊಳಿಸಿದ ನಮ್ಮ ಅಂಚೆ ಗ್ರಾಮದ ಹಿರಿಯರು, ಗ್ರಾಮಸ್ಥರು ಹಾಗೂ ಎಲ್ಲ ಸಹಕರಿಸಿದವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಸ್ನೇಹಿತರೆ. ದೇವರು ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜನಸೇವೆಗೆ ಕಾವೇರಿಯ ಹೆಜ್ಜೆ, ಆರೋಗ್ಯದತ್ತ ಹೊಸ ದಾರಿ ಎಂಬ ಧ್ಯೇಯದೊಂದಿಗೆ ನಡೆಯುತ್ತಿರುವ ಉಚಿತ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸಾ ಶಿಬಿರದ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಈ ಕಾರ್ಯಕ್ರಮದ ಶುಭಾರಂಭವಾಗಿ ಪ್ರಾರ್ಥನೆಯನ್ನು ನೆರವೇರಿಸಲು ಕುಮಾರಿ ಪ್ರೀತಿ ಹಾಗೂ ಕುಮಾರಿ ಶ್ರೇಯಾಳನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅದ್ರ ಮೇಲೆ ಮಡಿಗೆ ಬಂದ ಜೋರ ಕಟ್ಕೊಳ್ಳಿ ಕೈ ಕಟ್ಕೊಳ್ಳಿ. ಬಂದೆ ಎರಡು ಬತ್ತಿ ದಪ್ಪ ಮಾಡ್ಬಿಡಿ ಸರ್. 2 ಬತ್ತಿ ದಪ್ಪ ಮಾಡ್ಬಿಡಿ ಸರ್. ಬತ್ತಿನ ದಪ್ಪ ಮಾಡಿ ಬತ್ತಿ ದಪ್ಪ ಮಾಡಿದ್ರೆ ಕಾಲ್ ಮಾಡಿದೆ ಸಿಕ್ಲಿಲ್ಲ. ಹೌದಾ? ಹಂಗೇರಿ ಸರ್, ಒಂದು ನಿಮಿಷ ಹಂಗೇರಿ ನಿಂತ್ಕೊಳ್ಳಿ ಮೇಡಮ್.
ನಮಸ್ಕಾರ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು, ಅತಿಥಿಗಳು ಹಾಗೂ ಕಾವೇರಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಆಡಳಿತ ಮಂಡಳಿಯವರಿಗೆ ಸ್ವಾಗತವನ್ನು ಕೋರುತ್ತಾ ಹಾಗೂ ನಮ್ಮ ಗ್ರಾಮದಲ್ಲಿ ಈಗಿನ ಕಾವೇರಿ ಆಸ್ಪತ್ರೆಯ ವೈದ್ಯಕೀಯ ತಪಾಸಣಾ ಚಿಕಿತ್ಸಾ ಶಿಬಿರವನ್ನು ಏರ್ಪಡಿಸಿದ್ದು, ಇದರ ಸದುಪಯೋಗವನ್ನು ಗ್ರಾಮದ ಎಲ್ಲರೂ ಸಹ ಉಪಯೋಗಿಸಿಕೊಂಡು ಬರ್ತಾನೆ. ಕಾವೇರಿ ವೈದ್ಯಕೀಯ ತಪಾಸಣಾ ಸಮಿತಿಯವರಾದಂಥ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರೇ ಹಾಗೂ ಪೂರ್ಣಿಮಾ ಮೇಡಮ್ ಅವರೇ ಹಾಗೂ ಕಾವೇರಿಯ ವೈದ್ಯಕೀಯ ಆಸ್ಪತ್ರೆಯ ವೈದ್ಯ ಸಮೂಹವೇ ಎಲ್ಲರೂ ಕೂಡ ಇದನ್ನು ನಮ್ಮೂರಿಗೆ ಆಗಮಿಸಿದೆ. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಆರೋಗ್ಯ ಇಲ್ಲ ಅಂದರೆ ಏನು ಕೋಟಿ ಮಾಡಿದ್ರು ಸಮಾನ ಇಲ್ಲ. ಆರೋಗ್ಯ ಏನೂ ಇಲ್ಲ ಅಂದಮೇಲೆ ಏನು ತಿನ್ನೋಕ್ಕಾಯ್ತು ನಾವು? ಏನು ತಿನ್ನೋಕ್ಕಾಗಲ್ಲ. ಈಗ ಹೆಂಗಾಗಿದೆ ಅಂದರೆ ಈ ಸಮಾಜ ವಿಜ್ಞಾನ ಮುಂದುವರೆದಷ್ಟು ಕೂಡ ಕಾಯಿಲೆಗಳು ಕೂಡ ಫಾಸ್ಟಾಗಿ ಬರ್ತಾರೆ. ಹೆಚ್ಚು ಮೊಬೈಲ್ ನೋಡೋದು, ಹೆಚ್ಚು ಜಂಕ್ ಫುಡ್ ತಿನ್ನೋದು, ಯಾರೂ ಕೂಡ ಶ್ರಮ ಹಾಕೋಂಗಿಲ್ಲ. ಅದರಿಂದ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಡಾಕ್ಟ್ರನ್ನ ನಾವು ದೇವರು ಅಂತ ನಂಬ್ತೀವಿ. ಹಾಸ್ಪಿಟ್ಲಿಗೆ ಹೋದರೆ ಫಸ್ಟ್ ನಾವು ದೇವರೇನೇ ಇಲ್ಲ, ಡಾಕ್ಟ್ರೇನು ಜೀವ ಉಳಿಸ್ಕೊಡಪ್ಪ ಅಂತ ಕೈ ಮುಗಿದ್ವಿ. ಮೊದಲನೇದು ಡಾಕ್ಟ್ರು. ಹಾಗಾಗಿ ಯೋಗ ಮಾಡೋದು ಕೂಡ ಒಂದು ಔಷಧಿನೇ, ಒಂದು ಬೆಳ್ಳುಳ್ಳಿ ತಿಂದರೂ ಕೂಡ ಔಷಧಿನೇ. ಇವತ್ತು ಮಕ್ಕಳಿಗೆ ಆ ಡಬ್ಬಿಗೆ ಏನು ಹಾಕ್ತಿರೋ ಗೊತ್ತಿಲ್ಲ, ಸ್ಕೂಲ್ಗೆ ಏನೋ ಒಂದು ಹಾಕಿ ತದಾಬಿಟ್ಟು ಹಾಕಿ ಕಳಿಸ್ಬೋದು. ಅವೇನು ತಿನ್ನೋದು ಸೈಡಿಗೆ ಕೊಟ್ಟು ಬಂದ್ಬಿಡ್ತಾರೆ. ಮತ್ತು ಈ ಆಟದ ಜೊತೆಗೆ ಆರೋಗ್ಯನೂ ನೋಡ್ಕೋಬೇಕು. ಈ ದಿನ ಆಸ್ಪತ್ರೆಯವರು ನಮ್ಮೂರಿಗೆ ಬಂದಿರೋ ಉದ್ದೇಶ ಏನಂದ್ರೆ, ಅವರು ಸಣ್ಣ ಪುಟ್ಟ ಕಾಯಿಲೆ ಇದ್ದರೂ ತೋರಿಸ್ಕೊಳಕ್ಕಾಗಲ್ಲ, ನೆಗ್ಲೆಕ್ಟ್ ಮಾಡ್ತೀರಾ, ಕೂಡ ನಾಳೆ ಹೋಗೋಣ ನಾಳೆಗೆ ಹೋಗೋಣ ಅಂತ. ಹಂಗೆ ಆಗಬಾರ್ದು. ನಿಮ್ಮ ಮನೆಗೆ ಬಂದು, ನಿಮ್ಮ ಊರಿಗೆ ಬಂದು ಕ್ಯಾಂಪ್ ಹಾಕಿ ನೋಡೋದ್ರಿಂದ ಸಣ್ಣ ಪುಟ್ಟ ವ್ಯತ್ಯಾಸ ಗೊತ್ತಾದರೆ ನೀವು ಅವ್ರ ಹತ್ರ ಹೋಗಿ ಅಡ್ಮಿಟ್ ಆಗ್ಬೋದು. ಈಗ ತಾನೇ ಹೇಳ್ತಾಯಿದ್ರು, ಇಲ್ಲಿ ಯಾರು ತೋರಿಸಿರ್ತೀರ ನೀವು ಹಾಸ್ಪಿಟ್ಲ್ ಚೆಕಪ್ ಮಾಡ್ಕೊಂಡಿರ್ತೀರಿ, ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಹಾಸ್ಪಿಟ್ಲ್ ಹೋಗಿ ನೀವು ತೋರಿಸ್ಕೊಂಡು ಅಡ್ಮಿಟ್ ಆಗೋದಾದರೆ ನಿಮ್ಗೇನು ಪೇಮೆಂಟ್ ಇಲ್ಲ, ಅದಕ್ಕೆ 25% ಅವರು ಕನ್ಸೆಷನ್ ಮಾಡ್ತಾರಂತೆ. ಅದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆರೋಗ್ಯದ ಕಡೆ ಗಮನ ಕೊಡಿ. ಈ ಸಭೆ ಚೆನ್ನಾಗಿ ನಡೀಲಿ. ನೀವೆಲ್ಲರೂ ಕೂಡ ಈ ಕ್ಯಾಂಪನ್ನು ಉಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರನ್ನು ಒತ್ತಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರಿಗೂ ಅವರು ಮತ್ತು ರಾಮಚಂದ್ರ ಸರ್ ಅವರು ಡೈಲಿ ಸೆಕ್ರೆಟರಿ ಆಗಿರುವಂಥವರು, ಅವರ ಹೆಚ್ಚಿನ ಸಹಕಾರ ಮತ್ತು ಅವರ ಮಾರ್ಗದರ್ಶನದೊಂದಿಗೆ ಇವತ್ತು ಈ ಒಂದು ಕ್ಯಾಂಪ್ ಇವತ್ತು ಸಾಕಾರ ಆಗಿದೆ. ನಾನು ನಮ್ಮ ಸಂಸ್ಥೆ ವತಿಯಿಂದ ಮೊದಲನೇದಾಗಿ ತುಂಬ ಅನಂತ ವಂದನೆ ಅಥವಾ ಪೂರ್ವಕ ಧನ್ಯವಾದಗಳು ಸಹಿತ ಈಗ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದು ಆಯುರ್ವೇದ ಚಿಕಿತ್ಸಾ ಶಿಬಿರ. ನಿಮಗೆಲ್ಲ ಅನ್ಸ್ಬೋದು, ಮಾಮೂಲಿ ಎಲ್ಲ ಚಿಕಿತ್ಸಾ ಶಿಬಿರಗಳಿಗೂ ಆಯುರ್ವೇದ ಚಿಕಿತ್ಸೆ ಶಿಬಿರಕ್ಕೂ ಏನು ವ್ಯತ್ಯಾಸ ಅಂತ. ಹೆಚ್ಚಿನ ಸಮಯದಲ್ಲಿ ಏನಾಗ್ತದೆ ಅಂದರೆ, ಹಲವರು ಸಣ್ಣ ಸಣ್ಣ ತೊಂದರೆಗಳು ಸಹಿತ ಕೊನೆಗೆ ಇನ್ನೂ ಜಾಸ್ತಿ ಆಗೋ ತನಕ ಬಿಟ್ಕೊಂಡು ಅದು ಆಪ್ರೇಷನ್ಗೆ ಆಗೋ ತನಕಲೂ ಆ ಪರಿಸ್ಥಿತಿ ಬರುತ್ತಂತ ಟ್ರಾನ್ಸ್ಫರ್ ತಕ್ಷಣ ಮೊದಲು ತೋರಿಸ್ಕೊಳ್ಳಲ್ಲ. ಆವಾಗ ಮುಂದಿನ ಹಂತಗಳಿಗೆ ಹೋಗೋದನ್ನು ತಪ್ಪಿಸ್ಬೋದು. ಆ ನಿಟ್ಟಿನಲ್ಲಿ ಅದು ಹೆಣ್ಮಕ್ಳ ಸಮಸ್ಯೆ ಆಗಿರ್ಬೋದು, ಕಣ್ಣಿನ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾವುದೇ ಥರ ಸಮಸ್ಯೆಗಳಾಗಿರ್ಬೋದು, ಮೊದಲನೇ ಇದು ಶುರುವಿನಲ್ಲಿ ತೋರಿಸಿದ್ರೆ ಆಯುರ್ವೇದ ಇದರಲ್ಲಿ ತುಂಬ ನಿಮಗೆ ಮುಖಂಡರು ಹಾಗೂ ಗಣ್ಯರು ಹಾಗೂ ನಮ್ಮ ವೈದ್ಯಕೀಯ ಕಾಲೇಜಿನ ನಿರ್ದೇಶಕರು ಹಾಗೂ ನಮ್ಮ ಅಧೀಕ್ಷಕರು ಎಲ್ಲರೂ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ನಾವು ಮಾಡಿ, ನಿಮ್ಗೆ ಏನು ಫೆಸಿಲಿಟೀಸ್ ಬೇಕು ಅದನ್ನು ನಾನು ಮಾಡಿಕೊಡ್ತೀನಿ, ನಮ್ಮ ಊರಿನ ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದು ಉದ್ದೇಶದಿಂದ ನಮಗೆ ಅವರು ಹೇಳಿದರು. ಆ ಮಾತಿನ ಒಂದು ಪ್ರೇರಣೆಯಿಂದ ಮುಖ ಇವತ್ತೇ ನೋಡಿದ್ದು ನಾನು. ಅದು ಆ್ಯಕ್ಚುಲಿ ಫೋನಲ್ಲೇ 2-3 ಸಲ ಮಾತಾಡಿದ್ದೀನಿ. ಸೊ ಆಗಲೂ ಸರ್ ನೀವು ಯಾವತ್ತಾರೆ ಬನ್ನಿ ಸರ್, ನಿಮ್ಗೆ ಏನು ಬೇಕಾದ್ರೂ ನನ್ನ ಸೌಕರ್ಯನ ಮಾಡಿಕೊಡ್ತೀನಿ, ಊರಿನ ಜನಕ್ಕೆ ಅನುಕೂಲ ಆದರೆ ಸಾಕು ಅಂತ ಹೇಳಿದರು. ಸೊ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸೌಕರ್ಯನೂ ನಮಗೆ ಮಾಡಿಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ನಮ್ಮಲ್ಲಿ ನಡೆಸ್ಕೊಂಡಿದ್ದಾರೆ. ಹಾಗೂ ನಮ್ಮ ಕಾರ್ಯಕ್ರಮ ಇನ್ನೊಂದು ಬಾರಿ
ಈ ಕಡೆ ಉಂಟು ಸರ್ ಹಂಗೆ ಸರಿ. ಈಗ ನೋಡಿ ದೊಡ್ಡ ಕೋಟೆ ದೀಪದ ಐತಿಯ ಮತ್ತು ಅವ್ರ ಕೈಯಿಂದ ಆಶೀರ್ವಾದ ಕಣಪ್ಪ, ಒಳ್ಳೇದಾಗಲಿ. ಇನ್ನೊಬ್ಬರು ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ತಮ್ಮೇಗೌಡರು ಸದಸ್ಯರು ತಮ್ಮೇಗೌಡರು ತಾಲೂಕು ಬನ್ನಿ ಬನ್ನಿ. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಮತ್ತು ನಿಮ್ಮ ಕುಟುಂಬದವರಿಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಕೊಟ್ಟು ಕಾಪಾಡಲಿ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೀತಿ ಇರಲಿ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.